ಸೂತ ಮಹಾಮುನಿಗಳು ಮಹಾಭಾರತ ಕಥೆಯನ್ನು ಹೇಳಲು ಪ್ರಾರಂಭಿಸಿದ್ದಾರೆ. ಹಸ್ತಿನಾಪುರದ ಮಹಾರಾಜ ಶಂತನು ಒಂದು ದಿನ ಬೇಟೆಗೆಂದು ಹೊರಟ. ಕಾಡಿನಲ್ಲಿ ಬೇಟೆಯಾಡುತ್ತಾ ಸಾಗಿ ಕಡೆಗೆ ಗಂಗಾ ನದಿಯ ತೀರಕ್ಕೆ ಬಂದು ಸೇರಿದ. ಗಂಗಾ ನದಿ ತೀರದಲ್ಲಿ ದಿವ್ಯ ದರ್ಶನವೇ ಆಯಿತು. ಬಂಗಾರದ ಮೈಬಣ್ಣದ ಅವಳನ್ನು ನೋಡಿದ. ಅವಳ ಕಣ್ಣುಗಳಲ್ಲಿ ಇವನ ಕಣ್ಣು ಲೀನವಾಯಿತು. ಅವಳ ವಿಶಾಲವಾದ ಕಣ್ಣುಗಳಲ್ಲಿ ಮಡುಗಟ್ಟಿ ನಿಂತಿದ್ದ ಹೆಣ್ತನವೊಂದು ಅವನಿಗೆ ಗೋಚರಿಸಿತು. ಅಪ್ಸರೆಯಂತೆ ಕಾಣುತ್ತಿದ್ದ ಆ ಬಾಲೆಯ ಕಡೆಗೆ ಅವನ ಕಾಲುಗಳು ಅವನಿಗೆ ಅರಿವಿಲ್ಲದಂತೆ ಸಾಗಿ ಬಂದವು. ತನ್ನ ಸನಿಹ ಬಂದ ಆ ವ್ಯಕ್ತಿಯನ್ನು ಗಮನಿಸಿದ ಕೂಡಲೇ ನಾಚಿ ನೀರಾದಳು. ನಾನು ಹಸ್ತಿನಾಪುರದ ಮಹಾರಾಜ. ನನ್ನ ಹೆಸರು ಶಂತನು. ನಿನ್ನ ಹೆಸರೇನು? ಶಂತನುವಿನ ಈ ಪ್ರಶ್ನೆಗೂ ಅವಳಿಂದ ಉತ್ತರವಿಲ್ಲ. ಶಂತನು ತನ್ನ ಮಾತುಗಳನ್ನು ಮುಂದುವರಿಸಿದ. ನೀನು ನನ್ನ ಹೃದಯವನ್ನು ಗೆದ್ದಿರುವೆ. ನೀನಿಲ್ಲದೆ ನಾನು ಬದುಕಲಾರೆ. ಬಾ, ನೀನು ನನ್ನವಳಾಗು. ಹಸ್ತಿನಾಪುರದ ಮಹಾರಾಣಿಯಾಗಿ ನನ್ನ ಹೃದಯ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತಳಾಗು. ಆ ಸುಂದರಿ ತನ್ನ ಸುಮಧುರ ವಾಣಿಯಿಂದ ಮೆಲ್ಲನೆ ನುಡಿದಳು. ನಾನು ಗಂಗೆ. ಒಂದು ನಿಬಂಧನೆಯ ಮೇಲೆ ನಾನು ನಿನ್ನ ರಾಣಿಯಾಗುವೆ. ನಾನು ಮಾಡುವ ಯಾವುದೇ ಕೆಲಸ ಕಾರ್ಯಗಳಿಗೆ ನೀನು ಏಕೆಂದು ಕೇಳಕೂಡದು, ತಡೆಯಕೂಡದು. ಹಾಗೆ ಮಾಡಿದ ಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಮತ್ತೆ ಬರದಂತೆ ಹೊರಟು ಹೋಗುತ್ತೇನೆ. ಮೂಕ ವಿಸ್ಮಿತನಾಗಿದ್ದ ಮಹಾರಾಜ ಮರು ಮಾತಾಡದೆ ಹೇಳಿದ, ನಿನ್ನಿಚ್ಛೆಯಂತೆಯೇ ಆಗಲಿ, ಬಾ ಅರಮನೆಗೆ ಹೋಗೋಣ ಎಂದು ಹೇಳುತ್ತಾ ತನ್ನ ರಾಜಧಾನಿಗೆ ಕರೆತಂದು ವಿವಾಹ ಕಾರ್ಯಗಳನ್ನು ಮುಗಿಸಿದ.